ಆದರೆ ಇವತ್ತು ನನಗೆ ಸಂತೋಷ ಏನಪ್ಪ ಅಂದರೆ, ಇಂಥ ಪುಸ್ತಕಗಳನ್ನ, ಇಂಥ ಲೇಖನಗಳನ್ನ ಬರೆಯುವ ಧೈರ್ಯನೂ ಇದೆ, ಮತ್ತೆ ಇದನ್ನ ಪ್ರಿಂಟ್ ಮಾಡೋ ಧೈರ್ಯ ಕೂಡ ಇದೆ, ಮತ್ತೆ ಇಲ್ಲೆಲ್ಲ ನಾವೆಲ್ಲ ಸೇರಿ ಓಪನ್ ಆಗಿ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋ ಧೈರ್ಯನೂ ಇನ್ನೂ ನಮ್ಮ ಸಮಾಜದಲ್ಲಿದೆ. ಅದು ಸಂತೋಷ. ಆಮೇಲೆ ಇರ್ಷಾದ್ ಅವರು ನನಗೆ ಕಳೆದ 8 ವರ್ಷದಿಂದ ಪರಿಚಯ. ನನಗೆ ಅವರು ನೀವು ಲೇಖಕರಂತ ನನಗೆ ಗೊತ್ತಾಗಿದ್ದು ಇತ್ತೀಚೆಗೆ. ಅಂದರೆ ನಾನು ಪತ್ರಕರ್ತರಾಗೆ ನಾವು ನೋಡ್ತಾ ಇದ್ದೆ ತಮಗೆ. ಇದು ಯಾಕೆ ನನಗೆ ಇಲ್ಲಿ ಬರಬೇಕು ಅನಿಸ್ತು ಅಂದರೆ, ಒಂದು ಅಫ್ಕೋರ್ಸ್ ದ ಟಾಪಿಕ್, ಇನ್ನೂ ಒಂದು ಏನಂದರೆ, ನಾನು ಒಂದು ಕಾರ್ಯಕ್ರಮವನ್ನ ನನ್ನ ಇಲಾಖೆನಲ್ಲಿ ಮಾಡ್ತಾ ಇದ್ದೀನಿ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂತ, ITBT-ನಲ್ಲಿ ಹಿಂದಿನ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದೆ. ಅದರ ಉದ್ದೇಶ ಏನಪ್ಪಾ ಅಂದರೆ, ಬೆಂಗಳೂರು ಕಾಂಟ್ರಿಬ್ಯೂಟ್ಸ್ ಕ್ಲೋಸ್ ಟು ಅರೌಂಡ್ 40% ಆಫ್ ದ ಸ್ಟೇಟ್ಸ್ GDP. 40% GDP ಸ್ಟೇಟ್ ಬೆಂಗಳೂರಿಂದ ಬರುತ್ತೆ. ದ ನೆಕ್ಸ್ಟ್ ಕ್ಲೋಸೆಸ್ಟ್ ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅಂದರೆ ನಿಮ್ಮ ದಕ್ಷಿಣ ಕನ್ನಡ, 5.4%. ವ್ಯತ್ಯಾಸ ನೋಡಿ, 40%ಅಲ್ಲಿ 5.4%. ಆಗ ನಾನು ನಮ್ಮ ಎಕನಾಮಿಕ್ ಸರ್ವೆ ರಿಪೋರ್ಟು ಅವೆಲ್ಲ ಕೂಡ ನಾನು ಸ್ವಲ್ಪ ಅಧ್ಯಯನ ಮಾಡಬೇಕಾದಾಗ ನನಗೆ ನೋವೇನಾಯಿತು ಅಂದರೆ, ಕರಾವಳಿ ಪ್ರದೇಶ ಪ್ರಾಬಬ್ಲಿ ಹ್ಯಾಸ್ ಇಮ್ಮೆನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪೊಟೆನ್ಷಿಯಲ್. ಆದರೆ ಈ ಕೋಮಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದು ಇದರಿಂದಾನೆ, ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಹಲವಾರು ಬಾರಿ ನಾನು ಹೇಳಿದಾಗೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಇದೇನಪ್ಪ ಅಂದರೆ, ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ನಾವು ಯಾವ ರೀತಿ ಸ್ಟೇಟ್ GDP-ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ, ಇಲ್ಲ ಸರ್, ಅಲ್ಲಿ ಜನರು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ IT ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗಬೇಕು ಅಂತ ಹೇಳಿದಾಗ, all that is fine, Priya. I am ready to invest. But tomorrow, when my employee or employees wear jeans and go to a lounge, wear jeans and go to any of the restaurants, will you assure me their security? ಅಂದರೆ ಯಾವ ಮಟ್ಟಿಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ನಮಗೆ ಬೇಕಾಗಿರೋದೇನು? ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ಆ ವಾತಾವರಣ ಕೂಡ ಇರಬೇಕು ಅಲ್ಲ.